ನೋಡಿಪ್ಪ, ಇದೆ ಐಶ್ವರ್ಯ ರೆಡ್ಡಿ ಅವರ ಸಣ್ಣ ಮಟ್ಟದಲ್ಲಿ ಮಾಡ್ತಾರಂತ ಹೋಟೆಲ್ಲು. ನೀವೇಂತಲ್ಲ ಈ ಐಡಿಯಾ ಕೊಟ್ಟಿದ್ದು? ಹೌದು, ನನಗೆ 25 ವರ್ಷದಿಂದ ಸರ್ವಿಸು, ವೆಜ್ ಆ್ಯಂಡ್ ನಾನ್ ವೆಜ್ಜು ಮತ್ತು ನಾರ್ತು ಸೌತು ನಾನು ಹೆಡ್ ಕುಕ್ಕು. ನೀನು ಈ ಥರ ಮಾಡು, ನೀನು ಈ ಥರ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತೀಯ, ನೀನು ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಆಗ್ತೀಯ, ನೀನು ಬೆನ್ನೆಲುಬಾಗಿ ನಾವು ನಿಲ್ತೀವಿ ಮಾಡಿ. ಬನ್ನಿ ವೀಕ್ಷಕರೇ, ಅಂತೂ ಇಂತೂ ಫೈನಲ್ ಆಗಿ ಐಶಸ್ ಕಿಚನ್ಗೆ ಬಂದು ಎಲ್ಲಿ ಬರ್ತಿದ್ವಿ? ಯಾವ ಏರಿಯಾ? ಇದು ಮತ್ತಿಕೆರೆ. ಓ, ನಿಮ್ದು ಐಶಸ್ ಕಿಚನ್. ಏನೆಲ್ಲ ವೆರೈಟೀಸ್ ಇಲ್ಲಿ ಸಿಗುತ್ತೆ? ಇಡ್ಲಿ, ವಡಾ, ಕೇಸರಿ ಬಾತ್ ಎಲ್ಲ ಫೋಟೋಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀರಾ? ಹೌದು, ಇಲ್ಲಿ ಮೆನು ಇದೆ. ಸೊ ನಮ್ಮಲ್ಲಿ ಏನೇನು ಫುಡ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ವಿತ್ ಪ್ರೈಸಿಂಗ್ ಹಾಕ್ಬಿಟ್ಟಿದ್ದೀವಿ. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಹೈ ಪ್ರೈಸಿಂಗ್ ಎಲ್ಲ ಏನೂ ಇಲ್ಲ. ಒಂದು ಬೇಸಿಕ್ ಪೀಪಲ್ ಬಂದ್ಬಿಟ್ಟು, ಕಾಮನ್ ಪೀಪಲ್ ಬಂದು ಊಟ ಮಾಡೋಷ್ಟಕ್ಕೆ ನಾವು ಇದು ಮಾಡ್ಕೊಂಡಿದ್ದೀವಿ. ಓಕೆ, ಅಂದರೆ ಮಾರ್ನಿಂಗು ಮತ್ತೆ ಆಫ್ಟರ್ನೂನ್ ಮತ್ತೆ ಸಂಜೆ ಎಲ್ಲ ಟೈಮ್ ಇರುತ್ತೆ? ಮೂರತ್ತು ಊಟ ಇರುತ್ತೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಮಾರ್ನಿಂಗ್ ಒಂದು 7 o'clock ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಊಟ. ನಾವು 5 o'clock 6 o'clock ಎಲ್ಲ ಬಂದು ಪ್ರಿಪ್ರೇಷನ್ಸ್ ರೆಡಿ ಆಗಿಬಿಟ್ಟಿರುತ್ತೆ. ಒಂದು 7 ನಮ್ಮ ಹತ್ರ ಊಟ ರೆಡಿ ಆಗಿರುತ್ತೆ. ಓಕೆ, ಬನ್ನಿ ನೋಡೋಣ. ಶೋರ್. ನೋಡಿಪ್ಪ, ಇದೆ ಐಶ್ವರ್ಯ ರೆಡ್ಡಿ ಅವರ ಸಣ್ಣ ಮಟ್ಟದಲ್ಲಿ ಮಾಡ್ತಾರಂತ ಹೋಟೆಲ್ಲು. ಸೊ ನಾನು ಒಳಗೋಗೋಕೆ ಮುಂಚೆ ಇದು ಹೆಡ್ ಕ್ಯಾಪ್ ಎಲ್ಲ ಹಾಕೊಳ್ಳೇಬೇಕು. ಕಂಪಲ್ಸರಿ ವಿ ಹ್ಯಾವ್ ಸ್ಟಾರ್ಟೆಡ್ ಇದು. ಯಾಕಂದರೆ 2-3 ವೀಡಿಯೋಸ್ ಎಲ್ಲ ಕಸ್ಟಮರ್ಸು ಹೇಳಿದ್ದಾರೆ, ನೀವು ಹೈಜಿನ್ ಫಾಲೋ ಮಾಡಿಲ್ಲ ಅಂದರೆ ಕಸ್ಟಮರ್ಸ್ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಫುಡ್ಡಲ್ಲಿ ಹೋಗ್ತಾ ಇರುವಾಗ ಸ್ವಲ್ಪ ನಾವು ಇದನ್ನು ನಾವು ಪ್ರಿಪೇರ್ಡ್ ಆಗಿರ್ಬೇಕಲ್ಲ ಅಂತ ಅಷ್ಟೇ. ಹೈಜಿನ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ತುಂಬ ಹೈಜಿನ್ ಮೇಂಟೈನ್ ಮಾಡ್ತಿದ್ದೀವಿ. ಬಿಕಾಸ್ ಯಾಕಂದರೆ ನಮಗೆ ಫುಡ್ಡನ್ನು ತುಂಬ ಇಂಪಾರ್ಟೆಂಟ್ ಅಲ್ಲ. ಒಂದೇ ನಾವು ಹೇರಿಂದ ಇದಾಗ್ಬಿಟ್ರೆ ಕಷ್ಟ ಆಗುತ್ತಲ್ಲ, ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಫಾಲೋ ಮಾಡ್ತಿದ್ದೀವಿ. ಹೈಜಿನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಯಾರೇ ಹೋಗಿದ್ರು ಫುಡ್ ಕೌಂಟ್ ಇದಕ್ಕೆ ನಾವು ವಿತೌಟ್ ಹೆಡ್ ಕ್ಯಾಪ್ಸ್ ನಾವು ಅಲೋವೇ ಮಾಡೋದಿಲ್ಲ. ಸೊ ಅದು ನಾನು ಫಸ್ಟಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತೇನೆಲ್ಲ ವೆರೈಟೀಸ್ ರೆಡಿ ಆಗ್ತಾ ಇದೆ ನೋಡಿ. ಸೊ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ವಾಂಗಿ ಬಾತ್ ಇದೆ. ಸೊ ವಾಂಗಿ ಬಾತು ಮತ್ತೆ ಚಿತ್ರಾನ್ನ, ಎನಿ ಟೈಮ್ ಚಿತ್ರಾನ್ನ ಇದ್ದೇ ಇರುತ್ತೆ ನಮ್ಮ ಹತ್ರ. ಬಿಸಿ ಬಿಸಿ ಚಿತ್ರಾನ್ನ ಇದ್ದೇ ಇರುತ್ತೆ. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿನೂ ಇದೆ, ಮತ್ತೆ ಸಾಂಬಾರ್ ಇದೆ. ಸಾಗು ಆ್ಯಂಡ್ ಸಾಂಬಾರ್ ಇರುತ್ತೆ. ಆಮೇಲೆ ಚಟ್ನಿ, ಸೊ ಚಟ್ನಿ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಷ್ಟೆಲ್ಲ ವೆರೈಟಿ ಮಾಡ್ತೀರಾ? ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ? ಪೂರಿನೂ ಇದೆ. ಸೊ ನಾವು ಯಾರು ಸ್ಟಾಫ್ಸ್ನ ಇಲ್ಲಿ ಹೈಯರ್ ಮಾಡ್ಕೊಂಡಿಲ್ಲ, ನಾವು ಫ್ಯಾಮಿಲೀಸ್ ಏನು ರನ್ ಮಾಡ್ಕೊತಿದ್ದೀವಿ. ಸೊ ನಮ್ಮ ಅಂಕಲ್ಲು, ಆಂಟಿ, ನಾವೆಲ್ಲ ರನ್ ಮಾಡ್ಕೊತಿದ್ದೀವಿ. ಗ್ರೇಟ್ ಐಶ್ವರ್ಯ, ಹಾಗಾದ್ರೆ ನಿಮಗೆ ಒಂದು ಬಲ ಸಿಕ್ಕಿದೆ. ಖಂಡಿತ, ನಿಜ. ನಾವು ಫಸ್ಟಿಂದನೇ ಸ್ಟಾರ್ಟ್ ಮಾಡೋಕ್ಕಿಂತ ಅವರೇ ನನಗೆ ಒಂದು ಕಾನ್ಸೆಪ್ಟ್ನ ಮಾಡೋಣ ಈ ಥರ ಅಂತೆಲ್ಲ ಹೇಳಿ ಸಪೋರ್ಟ್ ಮಾಡಿ ಅವಾಗಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವರು ಯಾವ ರೀತಿ ನಿಮಗೆ ಫ್ಯಾಮಿಲಿ ಹತ್ರ? ನಮ್ಮ ಮಮ್ಮಿಯವರ ತಮ್ಮ ಅವರು. ನಿಮ್ಮ ಮಾವ ಮತ್ತೆ ಮಾವನ ಹೆಂಡತಿ. ಓಕೆ, ಹಾಗಾದ್ರೆ ನಿಮ್ಮ ಮಾವನ್ ಮಾತಾಡಿಸ್ತೀನಿ. ನಿಮ್ಮ ಮಾತಾಡ್ಸದ್ಮೇಲೆ ಯಾವಾಗ ಇದು ಸ್ಟಾರ್ಟ್ ಮಾಡಿದ್ದು? ಇದು ಒಂದು 20 days ಆಗಿರ್ಬೋದು, 1 month ಹತ್ರ ಆಗಿದೆ ಇದು ನಾವು ಸ್ಟಾರ್ಟ್ ಮಾಡಿ. ಓಕೆ, ನ್ಯೂಲಿ ಓಪನ್. ಓಕೆ, ಈ ರೀತಿಯಾಗಿ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಅನ್ಸಿದ್ದು ಹೇಗೆ, ಈ ಇಂಡಸ್ಟ್ರಿಗೆ ಬರ್ಬೇಕಂತ? ಸೊ ಇದು ಆಕ್ಚುಲಿ ನಾನು ಚಿಕ್ಕ ವಯಸ್ಸಿನ ಸ್ವಲ್ಪ ಟೈಮಿಂದಾನೆ ನನಗೆ ಒಂದು. ನೀವು ಇಲ್ಲಿ ಬಂದು ಕೆಲಸ ಮಾಡ್ತೀರಾ? ಅಯ್ಯೋ, ಕೆಲಸ ಮಾಡ್ಲೇಬೇಕಾಗತ್ತೆ. ಇದು ನಮ್ಮ ಅಂಗಡಿ ಆದ್ಮೇಲೆ ನಾವು ಮಾಡ್ಲೇಬೇಕು, ನಮ್ಮ ಹೋಟೆಲ್ ಅಲ್ವಾ. ಸೊ ವಿ ಹ್ಯಾವ್ ಟು ವರ್ಕ್ ಅಲ್ವಾ. ನೀವ್ ಹೇಳ್ತಾ ಇದ್ರಿ ಇದನ್ನ ಯಾಕೋಸ್ಕರ ಸ್ಟಾರ್ಟ್ ಮಾಡಿದೆ ಅಂತ. ಸೊ ನನಗೆ ತುಂಬಾ ದಿವಸದಿಂದಾನೆ ಒಂದು ಡ್ರೀಮ್ ಇತ್ತು. ಸೊ ನಾವು ಒಂದು ಬಿಸ್ನೆಸ್ ಅಲ್ಲಿ ಇನ್ನೊಂದು ಮಾಡಬೇಕು, ಅದು ಪಾರ್ಲರ್ ಅಂತ ಮಾತ್ರ ಇಲ್ಲ, ಹೋಟೆಲ್ ಸ್ಟಾರ್ಟ್ ಮಾಡಬೇಕು, ಊಟ ಹೊಟ್ಟೆ ಶೂನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದಿವಸದಿಂದ ಒಂದು ಡ್ರೀಮ್ ಇತ್ತು. ಸೊ ಅದಕ್ಕೆ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದೆ. ಓಕೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇಲ್ಲಿ? ಇದು ಬಂದ್ಬಿಟ್ಟು ನಾವು ಇದನ್ನು ಸೇಮ್ ಅದೇ ಥರನೇ ಟೇಕ್ ಓವರ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಮ್ಗೆ ಗೊತ್ತಿರೋ ಕಡೆಯಿಂದ ಒಂದು ಇದು ಬಂದಿತ್ತು, ಆಫರ್ ಬಂದಿತ್ತು. ಸೊ ಅದನ್ನೇ ಹಂಗೆ ಟೇಕ್ ಓವರ್ ಮಾಡ್ಕೊಂಡಿದ್ದೀವಿ. ಈಸಿಯಾಗಿ ಸಿಗ್ತಾ ನಿಮಗೆ? ಹೌದು, ನಾವು ಅವ್ರದ ಓನರ್ ಹತ್ರ ಮಾತಾಡಿ, ಸೊ ಅವರು ಸಪೋರ್ಟ್ ಮಾಡಿದ್ವಿ. ಇದು ಈ ಜಾಗದ ಓನರ್ ಕೂಡ ಆಗಲಿ, ಅವ್ರು ತುಂಬಾನೇ ಸಪೋರ್ಟಿವ್ ಮಾಡಿ ಇದು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ, ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನು ನಮಗೆ ಆಪರ್ಚುನಿಟಿ ಮಾಡಿಕೊಟ್ರು. ಓಕೆ, 10 ವರ್ಷದ ಹಿಂದೆ ನೀವು ಪಾರ್ಲರ್ ಸ್ಟಾರ್ಟ್ ಮಾಡಿದ್ರಿ, ಇವಾಗ ಜಸ್ಟ್ ರೀಸೆಂಟ್ ಆಗಿ ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಇವಾಗ ಅಕ್ಕಪಕ್ಕದವ್ರು ನೋಡೋದು ಯಾವ ರೀತಿ ಇದೆ, ಅವಾಗ ನೋಡಿದ್ದು ಬೇರೆ ರೀತಿಯಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಿ. ಇವಾಗ ಅದು ಬಂದ್ಬಿಟ್ಟು ಅವಾಗ ಜಸ್ಟ್ ಬಾರ್ನ್ ಬೇಬಿ ತರ ನಾನು. ಅವಾಗ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ, ಜಗತ್ತು ಹೆಂಗ್ ಬಿಸ್ನೆಸ್ ಇರುತ್ತೆ ಅಂತ ಅದ್ರಿಗೆ ಏನು ಐಡಿಯಾನೇ ಇರ್ತಾ ಇರಲಿಲ್ಲ. ಹಂಗೆ ಸ್ಟಾರ್ಟ್ ಮಾಡಿದ್ದು. ಇದು ಬಂದ್ಬಿಟ್ಟು ಹೋಟೆಲ್ ಫೀಲ್ಡ್ ಬಂದ್ಬಿಟ್ಟು ಸ್ವಲ್ಪ ಐಡಿಯಾ ಬಂದ್ಬಿಟ್ಟಿತ್ತು ನನಗೆ, ಬಿಸ್ನೆಸ್ ಅಂದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು,
ಹೇಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕಮ್ಮಿ ಇದು ಮಾಡಬೇಕು, ಯಾವ ಥರ ಎಲ್ಲ ಒಳ್ಳೆ ಕ್ವಾಲಿಟಿಯಿಂದ ಇದು ಮಾಡಬೇಕು, ಅಂತೆಲ್ಲ ಕಸ್ಟಮರ್ಸ್ ಹೆಂಗೆ ಅಟ್ರಾಕ್ಟ್ ಮಾಡಬೇಕು, ಮಾತಾಡಬೇಕು, ಅದೆಲ್ಲ ಬಗ್ಗೆ ಒಂದು ಐಡಿಯಾ ಬಂದ್ಬಿಟ್ಟಿತ್ತು. ಇವಾಗ ಅಕ್ಕಪಕ್ಕರು ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಒಂದು ರೆಸ್ಪಾಂಡ್ ಮಾಡ್ತಾರೆ. ಓಕೆ, ನೀವಿಲ್ಲಿ ಕೆಲಸ ಎಲ್ಲ ಮಾಡ್ತಾ ಇರ್ತೀರಲ್ಲ, ಬಂದಾಗ ಯಾರೋ ಒಬ್ರು ಏನೋ ಒಂದು ನಮಗೆ ಫುಡ್ ಬೇಕು ಕೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಇಲ್ಲಿ ಬಂದ್ಬಿಟ್ಟು ಆ ಥರ ಏನು ನೆಗೆಟಿವ್ ರಿಯಾಕ್ಷನ್ಸ್ ಬಂದಿಲ್ಲ. ಚೆನ್ನಾಗಿ ಒಳ್ಳೆ ರೆಸ್ಪಾಂಡ್ ಮಾಡ್ತಾರೆ, ಬಂದ್ಬಿಟ್ಟು ಪ್ರೋತ್ಸಾಹ ಕೊಡ್ತಾರೆ, ಹೇಳ್ತಾರೆ ನೀವು ಕೆಲಸ ಮಾಡ್ತಿದ್ದೀರಾ, ಕೆಲಸ ತೊಡಗಿಸ್ಕೊಂಡಿದ್ದೀರಾ, ನಮ್ಗೆ ಖುಷಿ ಅನ್ಸುತ್ತೆ, ನೀವು ಕೆಲಸ ಮಾಡಬೇಕು, ಇನ್ನು ನೀವು ಮಾದರಿ ಆಗಬೇಕು ಒಂದು 4 ಜನಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಇವಾಗ ಓನರ್ ಆಗಿದ್ದೀರಾ. ನಾವು ನೋಡ್ದಂಗೆ ನಿಮ್ಮ ಕಮ್ಯುನಿಟಿಲಿ ತುಂಬ ಜನ ಭಿಕ್ಷೆ ಬೇಡ್ಕೊಂಡು ಕೆಲವೊಂದು ಹೋಟೆಲ್ಗೆ ಮತ್ತು ಕೆಲವೊಂದು ಶಾಪ್ಗಳಿಗೆ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಅಂಗಡಿಗೆ ನೀರು ಕುದಿದಾಗ ನಿಮ್ಮ ಕಮ್ಯುನಿಟಿಯವ್ರು ಬಂದಾಗ ಏನು ಹೇಳಿ ಹೋಗ್ತಾರೆ? ನಮ್ಮ ಕಮ್ಯುನಿಟಿಯವ್ರು ನಮ್ಮ ಬಂದಾಗ ಅಂಗಡಿಗೆ ಖುಷಿ ಪಡ್ತಾರೆ. ನೀವು ಹೋಟೆಲ್ ಮಾಡಿದ್ದೀರಾ, ನಾನು ಇದ್ರಲ್ಲಿ ನೋಡಿದೆ, ನಿಮ್ಮನ್ನ ಡೈರೆಕ್ಟಾಗಿ ಮೀಟ್ ಮಾಡ್ತಿದ್ದೀನಿ, ತುಂಬ ಖುಷಿ ಆಗ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ತುಂಬ ಒಳ್ಳೆ ಮಾತಿಂದ ಹೇಳ್ಬಿಟ್ಟು ಹೋಗ್ತಾರೆ. ಅದು ಖುಷಿ ಅನ್ಸುತ್ತೆ, ಯಾಕಂದ್ರೆ ನಮ್ಗೆ ಅವಕಾಶ ಸಿಕ್ಕಿದೆ, ಆ ಅವಕಾಶ ಅವ್ರಿಗೂ ಸಿಕ್ಕಿದ್ರೆ ಅವರು ಖಂಡಿತ ಮಾಡಿರೋರು, ನಮ್ಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಅವರು ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಹೋದ್ರೆ ಅದೇ ನಮ್ಮ ಖುಷಿ. ಥ್ಯಾಂಕ್ ಯು. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಇದಕ್ಕೆ? ನಾವು ಒಂದು 5 to 6 lakhs ತನಕ ಇನ್ವೆಸ್ಟ್ ಮಾಡಿದ್ದೀವಿ. ಓಕೆ, ಪರವಾಗಿಲ್ವಾ 120 ಡೇಸ್ಗೆಲ್ಲ? ಪರವಾಗಿಲ್ಲ. ಓಕೆ, ನೀವು ಬರ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಅಪ್ಪ ಮಾತಾಡಿಸ್ತಾ ಇರಲಿಲ್ಲ ಅಂತ. ಕೊನೆಗೆ ಅಲ್ಲಿ ಇದು ಪಾರ್ಲರ್ಗೆ ಹೋದಾಗ ಒಂದು ಮಾತು ಹೇಳಿದೆ, ಅಪ್ಪನೇ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದು ಅಂತ. ಹೇಗೆ, ಯಾವ ರೀತಿ? ಅವಾಗ ಬಿಫೋರ್ ಟ್ರಾನ್ಸ್ಫಾರ್ಮೇಶನ್ ಅಪ್ಪನ ಗೊತ್ತಾಗ್ತಿರ್ಲಿಲ್ವಲ್ಲ, ನಾನು ಹೇಳ್ತಾ ಇರ್ಲಿಲ್ವಲ್ಲ. ಆಫ್ಟರ್ ದ ಮಿಡ್ಡಲ್ಲೇ ತಾನೇ ನಾನು ಹೇಳಿದ್ದು. ಸ್ಟಾರ್ಟಿಂಗಲ್ಲಿ ಟೈಮಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ, ನಾನು ಈ ಥರ ಬಿಸ್ನೆಸ್ ಮಾಡಬೇಕು, ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ಕೆ ನನ್ನ ಅಪ್ಪ ಮಾಡಿಕೊಟ್ಟಿದ್ದು. ಆವಾಗ ನಾನು ಟ್ರಾನ್ಸ್ಫಾರ್ಮೇಶನ್ ನಿಂತಾಗಲೂ ನಮ್ಮ ಅಪ್ಪ ಶಾಕ್ ಆಗಿದ್ದು. ಅಂತೂ ಇಂತೂ ನಿಮ್ಮ ತಂಗಿದ್ದು ಮದುವೆ ಆಯ್ತು, ಸೆಟಲ್ ಆಗಿದ್ದಾರೆ, ಇವಾಗ 2 ಮಕ್ಕಳು ಇದ್ದಾರೆ ಅವ್ರಿಗೆ. ಓಕೆ, ನಿಮ್ ಜೊತೆ ಎಲ್ಲ ಚೆನ್ನಾಗಿದ್ದಾರೆ? ಬರ್ತಾ ಹೋಗ್ತಾ ಇರ್ತಾರೆ ಮನೆಗೆ, ನಾನು ಹೋಗ್ತಾ ಇರ್ತೀನಿ ಮಾತಾಡ್ಸಕ್ಕೆ. ಬಟ್ ಅವ್ರ ಮನೆಗಂತೂ ಹೋಗಕ್ ಆಗಲ್ಲ, ಬಟ್ ನಮ್ಮ ಮನೆಗೆ ಬಂದಾಗ ನಾವು ಚೆನ್ನಾಗಿ ನೋಡ್ಕೋತೀವಿ. ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಆದ್ರೆ ಎಲ್ಲ ಆಯ್ತು, ಅಪ್ಪ ಬೇಜಾರು ಮಾಡ್ಕೊಂಡಿದ್ರು. ಕೊನೆ ಮೂಮೆಂಟ್ ಅಲ್ಲಾದ್ರೂ ಅಪ್ಪ ನಿಮ್ಮನ್ನ ಇಷ್ಟಪಟ್ರ? ಇಲ್ಲ, ಕೊನೆ ತನಕ ಇಷ್ಟಪಟ್ಟಿಲ್ಲ. ಅದು ನೋವು ಯಾವಾಗ್ಲೂ ಇದ್ದೇ ಇದೆ, ಇವಾಗ್ಲೂ ಕಾಡಿಸ್ತಾ ಇರುತ್ತೆ. ಅಪ್ಪ ಇದ್ರೆ ಇದು ಮಾಡಿರೋರು, ನಮ್ಗಿನ್ನೂ ಇವಾಗ ಈ ಥರ ನಾವು ಬೆಳೀತಾರಂತ ನೋಡಿ ಖುಷಿ ಪಟ್ಟಿರೋರು ಅಂತ ಹೇಳ್ಬಿಟ್ಟು ಆ ದುಃಖ ಯಾವಾಗಲೂ ಇದ್ದೇ ಇದೆ ಅಪ್ಪ. ಓಕೆ, ನಿಮ್ಮ ಮಾವನ ಕರೀರಿ, ಮಾತಾಡ್ಸೋಣ. ಅವ್ರು ಅಡುಗೆ ಮಾಡ್ತಾ ಬ್ಯುಸಿಯಲ್ಲಿದ್ದಾರೆ. ಇವಾಗ ಮಧ್ಯಾಹ್ನಕ್ಕೆ ಲಂಚ್ಗೆ ರೆಡಿ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೋಸ್ಕರ ರೆಡಿ ಆಗ್ತಿದೆ. ಸಾಂಬಾರು, ರಸಮ್ಮು ಮತ್ತೆ ಅನ್ನ ಅದೆಲ್ಲ. ಅಕ್ಕನ ಮಗಳು, ಅಕ್ಕನ ಮಗಳನ್ನ ನೋಡಿ ಹೇಗೆ ಅನ್ಸುತ್ತೆ ನಿಮಗೆ? ನೀವೇಂತಲ್ಲ ಐಡಿಯಾ ಕೊಟ್ಟಿದ್ದು? ಹೌದು, ನನಗೆ 25 ವರ್ಷದಿಂದ ಸರ್ವಿಸು, ವೆಜ್ ಆ್ಯಂಡ್ ನಾನ್ ವೆಜ್ಜು ಮತ್ತು ನಾರ್ತು ಸೌತು ನಾನು ಹೆಡ್ ಕುಕ್ಕು. ನೀನು ಈ ಥರ ಮಾಡು, ನೀನು ಈ ಥರ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತೀಯ, ನೀನು ಒಂದು ಸಮಾಜದಲ್ಲಿ ಒಂದು ವ್ಯಕ್ತಿ ಆಗ್ತೀಯ, ನೀನು ಬೆನ್ನೆಲುಬಾಗಿ ನಾವು ನಿಲ್ತೀವಿ, ಮಾಡಿ ಅಂತ ಹೇಳಿ. ಅಕ್ಕನ ಮಗಳಾದಾಗ ನಿಮಗೆ ಬೇಜಾರಾಗ್ಲಿಲ್ವಾ? ನನಗೆ ಸ್ವಲ್ಪ ಅವಾಗ ಬೇಜಾರು ಅನ್ನಿಸ್ತು. ಆಮೇಲೆ ಬರ್ತಾ ಬರ್ತಾ ಅವಳು ವೈಯಕ್ತಿಕ ಆಸೆಗೆ ನಾವು ಧಕ್ಕೆ ತರಬಾರ್ದು, ಅವಳು ಹೆಂಗಿರ್ತಾಳೋ ಅವ್ಳ ಲೈಫಲ್ಲಿ ಹೆಂಗೆ ಎಂಜಾಯ್ ಮಾಡ್ಕೊಂಡಿರ್ತಾಳೋ ಆ ಥರ ಇರಲಿ, ಆ ಥರ ನಾನು ನೋಡಿದ್ರ. ಈ ರೀತಿಯಾಗಿ ಪ್ರತಿಯೊಂದು ಫ್ಯಾಮಿಲಿಲೂ ಕೂಡ ಸಪೋರ್ಟಿವ್ ಆಗಿದ್ರೇನೆ ನಮ್ಮ ಮಂಗಳಮುಖಿ ಸಮುದಾಯದವರು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಒಂದು ಉದ್ಯಮ ಮಾಡಿ ಸ್ವಂತ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅಕ್ಕನ ಮಗಳು ಬೆಳಿಬೇಕು ಅಂತ ಹೇಳಿ ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ, ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳಿ ಗಂಡ ಹೆಂಡತಿ ಇವಾಗ ಹೋಟೆಲಲ್ಲಿ ಒಂದು ರೀತಿ A to Z ಎಲ್ಲ ಕೆಲಸನೂ ಮಾಡಿಕೊಂಡು ಬಂದವ್ರಿಗೆಲ್ಲ ಫುಡ್ ಎಲ್ಲ ರುಚಿಯಾಗಿ ಬಡಿಸ್ತಾ ಇದ್ದಾರೆ. ಐಶಸ್ ಕಿಚನ್ಗೆ ನೀವು ಇವರು ಸಾಥ್ ಕೊಡ್ತಿದ್ದಾರೆ. ಒನ್ ಆಫ್ ದ ಮೈನ್ ಪಿಲ್ಲರ್, ಅವರ ಮೇನ್ ಆಕ್ಚುಲಿ ಪಿಲ್ಲರು. ಸೊ ನಾನು ಅವ್ರಿಲ್ಲ ಅಂದ್ರೆ ನಾನು ಇವಾಗ ಈ ಸ್ಟೇಜಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಿಮ್ಮ ಅಕ್ಕ ಏನು ಹೇಳ್ತಾರೆ ಇದ್ರ ಬಗ್ಗೆ? ಮುಂಚೆ ನಾ ಬೇಡ ಅಂತಿದ್ದು, ನೀನು ಸಮಾಜದಲ್ಲಿ ಒಂದು ವ್ಯಕ್ತಿ ಅಂತ ಕಾಣಬೇಕಾದ್ರೆ ನೀನು ಏನಾದ್ರು ಒಂದು ಸಾಧನೆ ಮಾಡಬೇಕು, ಆ ಸಾಧನೆಗೆ ಒಂದು ಬೆಲೆ ಬೇಕು, ಆ ಸಾಧನೆ ಮಾಡು, ಜನಗಳಿಗೆ ನೀನು ಎಲ್ಲರೂ ಒಪ್ತಾರೆ, ನೀ ಚೆನ್ನಾಗಿರ್ತೀಯ, ಜನದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ವ್ಯಕ್ತಿತ್ವ ತೋರಿಸ್ತೀಯ. ಬರೀ ಅದೇ ಕೆಟ್ಟ ಕೆಲಸ ಮಾಡಿಕೊಂಡೇ ಜೀವನ ಮಾಡುವಂಥದ್ದನ್ನ ಇಲ್ಲ, ನಾನು ಈ ರೀತಿ ನಾನು ಬದುಕ್ತೀನಿ ಅಂತ ಒಂದು ಪ್ರೂವ್ ಮಾಡು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಓಕೆ, ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಈ ಸಮಯದಲ್ಲಿ ಫ್ಯಾಮಿಲಿನೇ ಅಕ್ಸೆಪ್ಟ್ ಮಾಡಲ್ಲ. ಈವನ್ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದ್ರು ನೆಂಟರಿಷ್ಟು ಏನು ಮಾತಾಡ್ತಾರೆ ಅಂತಲೇ ಕೂಡ ತುಂಬಾ ಭಾವನೆಗಳನ್ನ ಇವ್ರು ಹಿಡಿದಿಟ್ಕೊಳ್ತಾರೆ. ಆದ್ರೆ ನಿಮ್ಮ ಫ್ಯಾಮಿಲಿಲಿ ಆ ರೀತಿ ಇಲ್ಲ, ಉಲ್ಟಾ ನೋಡಿ. ಈಗ ನನ್ನ ನಾದ್ನಿ ಗಂಡ ಅವರು ಕೂಡ ನನಗೆ ಅವ್ರ ಜೊತೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಕೂಡ ಊರಿಂದ ಬಂದಿದ್ದಾರೆ.
ಅವರು ಟೀ ಕಾಫಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ನಾನೇ ಕರ್ಕೊಂಡಿದ್ದೀನಿ. ವಾವ್ ಗ್ರೇಟ್. ಇವರ ಲಕ್ಕಿ ನಿಜವಾಗ್ಲೂ ಕೂಡ, ಯಾಕೆಂದ್ರೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ನಿಮಗೆ ಸಿಕ್ಕಿದೆ. ನಿಜ. ಹೋಗಿ ಪಾಪ ಏನೇನೋ ಅಡುಗೆ ಮಾಡ್ತಾರೆ. ಇವ್ರು ನಮ್ಮ ಬ್ರದರ್ ಶ್ರೇಯಸ್ ಅಂತ. ಸೊ ಇವತ್ತು ಏನೇನು ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಐ ಶುಡ್ ಥ್ಯಾಂಕ್ ಹಿಮ್ ವೆರಿ ಮಚ್. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಅವನು ಎಷ್ಟು ದಿವಸ ತೋರಿಸ್ತಾ ಇರಲಿಲ್ಲ, ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಶ್ರೇಯಸ್ನ. ಮಾತಾಡು ಶ್ರೇಯಸ್. ಯಾಕೆ ಶ್ರೇಯಸ್ ಅವ್ರು ರಾತ್ರಿ ನಿದ್ದೆ ಮಾಡಿಲ್ವಾ? ಸ್ವಲ್ಪ ಬೇಗ ಎದ್ದಿತ್ತು, 4 o'clock. 4 o'clock ಏನು ವಾಕಿಂಗ ರನ್ನಿಂಗ? ಇಲ್ಲ, ಇಲ್ಲಿ ಬಂದು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ, ಪ್ರಿಪೇರ್ ಮಾಡ್ಕೋಬೇಕಲ್ಲ. ಓ ಓಕೆ. ಇಲ್ಲೇ ನೀವೇ ಮೈನ್ ಎಲ್ಲ ಫುಡ್ ಎಲ್ಲ ಇದು ಮಾಡೋದು, ತರಕಾರಿ ಎಲ್ಲ ತರೋದು? ಅಲ್ಲ, ಅದು ಅವ್ರು ಹೇಳ್ಬೇಕು, ನಾನು ಅದನ್ನ ಕೇಳ್ತೇನೆ, ಅವ್ರು ಹೇಳ್ಬೇಕು. ಹಾಂ, ನ್ಯಾಚುರಲ್ ಆಗಿ ಮಾತಾಡು. ಹೇಳಿ ಶ್ರೇಯಸ್, ನಿಮ್ಮ ಅಕ್ಕನ ಬಗ್ಗೆ ಹೇಳಿ. ಅವ್ರು ಮಾತಾಡೋಕ್ಕೆ ರೆಡಿ ಇಲ್ಲ. ಮುಖದಾಗ ಬರ್ತದೆ. ಅವ್ರ ಸಪೋರ್ಟ್ ಕಮ್ಯುನಿಟಿಗೆ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕಲ್ವಾ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಬೇರೆಯವ್ರಿಗೂ ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ. ಐಶ್ವರ್ಯ ರೆಡ್ಡಿ ಅವ್ರ ಬಗ್ಗೆ ಹೇಳಿ, ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಇವಾಗ ಒಂದು ಬ್ರದರ್ ಹೊಸದಾಗಿ ಸಿಸ್ಟರ್ ಆಗಿದ್ದಾರೆ. ಅವ್ರದ್ದು ಒಂಥರ ಎಲ್ಲ ಬಿಸ್ನೆಸ್ ಮಾಡಬೇಕು ಅಂತ, ಯಾವುದನ್ನು ಬಿಡಬಾರ್ದು. ನನಗೆ ಕೆಲವೊಂದು ಕೆಲಸಗಳು ಹೇಳ್ಕೊಟ್ಟಿದ್ದಾರೆ, ಯಾವುದ್ರಲ್ಲಿ ಹೇಗಿರಬೇಕು, ಯಾವ ಟೈಮಲ್ಲಿ ಎಲ್ಲೋದ್ರೆ ಯಾವ ಥರ ಡೀಲ್ ಮಾಡಬೇಕು, ಎಲ್ಲದು ಪ್ರತಿಯೊಂದು ಕಲ್ತಿರೋದೆಲ್ಲ ಅವ್ರ ಹತ್ರ ಇಂದ. ಏನು ಓದಿರೋದು ಶ್ರೇಯಸ್? ನಾನು ಡಿಪ್ಲೊಮಾ ಆಗಿದೆ, ಫೈರ್ ಆ್ಯಂಡ್ ಸೇಫ್ಟಿ. ಓಕೆ. ತಮ್ಮ ಅಂತ ಹೇಳಿದ್ರೆ ಅವ್ರ ಮಗನ? ಅವ್ರು ನಮ್ಮ ಅವ್ರ ಮಗ. ಹಾಗಾದ್ರೆ ಇವರೇ ಇಲ್ಲಿ ಕ್ಯಾಶಿಯರ್? ಎಲ್ಲ ಆಲ್ರೌಂಡರ್. ನಾವು ಯಾರು ಈ ಡಿಪಾರ್ಟ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಎಲ್ಲ ಕೆಲಸ ಇವಾಗ ಆ ಟೇಬಲಲ್ಲಿ ಯಾರಿಲ್ಲ, ಆ ಕೆಲಸ ನಾವು ಮಾಡ್ಕೋತೀವಿ. ಮೇನಾಗಿ ಕ್ಯಾಶಲ್ಲಿ ನಾನು ಶ್ರೇಯಸ್ ಇರ್ತೀವಿ, ಇಬ್ಬರೇ ಇರ್ತೀವಿ. ಚಿಕ್ಕದ್ರಿಂದ ಅಣ್ಣನಾಗಿ ನೋಡಿದ್ದೀರಾ, ಇವಾಗ ಅಕ್ಕನಾಗಿ ನೋಡ್ತಾ ಇದ್ರಲ್ಲ, ಆ ಫೀಲ್ ಹೇಗಿದೆ? ಏನು ಚೇಂಜಸ್ ಇಲ್ಲ. ಅವ್ರು ನಮಗೆ ನೋಡ್ಕೊಳ್ಳೋದೇ ಸೇಮ್ ಹೆಂಗಿತ್ತು ಆ ಥರನೇ ನೋಡ್ಕೋತಿದ್ದಾರೆ. ಯಾವತ್ತೂ ಯಾವುದು ಚೇಂಜಸ್ ಎಲ್ಲ ಮಾಡಿಲ್ಲ. ಓಕೆ. ನಿಮ್ಗೂ ಅವ್ರಿಗೂ ಎಷ್ಟು ಏಜ್ ಗ್ಯಾಪ್ ಬರುತ್ತೆ? 8 years ಬರ್ಬೋದು. 8 years. ಹಾಗಾದ್ರೆ ಇವರಲ್ಲಿ ಚೇಂಜಸ್ ಆಯ್ತಲ್ಲ, ಅವಾಗ ಹೇಗಿತ್ತು ಮನೆ ವಾತಾವರಣ? ನೀವು ನೋಡಿದಾಗ ಹೇಗಿತ್ತು ಫಸ್ಟ್ ಟೈಮ್ ಇವ್ರನ್ನ ಹುಡುಗಿ ಲುಕ್ಕಲ್ಲಿ ನೋಡಿದಾಗ? ಎಲ್ಲ ನಾನು ಸ್ವಲ್ಪ ಬೈದಿದ್ದೀನಿ ಸ್ಟಾರ್ಟಿಂಗಲ್ಲಿ, ಯಾಕೆ ಈ ಥರ ಅಂತ ಎಲ್ಲ. ಆಮೇಲಿಂದ ನಾವು ಬಿಟ್ಕೊಡೋಕ್ಕಾಗತ್ತಾ? ನಮಗೆ ಬೇಕೇ ಬೇಕಲ್ವಾ ಅವರು, ಅದಕ್ಕೋಸ್ಕರ ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ? ಅವ್ರು ನಮಗೆ ಯಾವುದ್ರಲ್ಲೂ ಬಿಟ್ಕೊಡಲ್ಲ ಅಲ್ವಾ. ಇದು ಅಂದರೆ ಬಾಂಡಿಂಗ್. ಹಾಗಾಗಿ ನೀವು ಅವ್ರನ್ನ ಬಿಟ್ಕೊಡ್ಲಿಲ್ಲ, ಚಾನ್ಸೇ ಇಲ್ಲ. ಈ ರೀತಿಯಾಗಿ ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ನಿಮ್ಮ ಜೊತೆ ಚರ್ಚೆ ಮಾಡಿರ್ತಾರೆ. ಏನೇ ಇದ್ರು ಫಸ್ಟ್ ನಾವು ಡಿಸ್ಕಷನ್ ಮಾಡೇ ಮಾಡ್ತೀವಿ. ಇದಕ್ಕೂ ಮುಂಚೆ ನೀವು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ರಿ? ನಾನು ಪಿಣ್ಯದಲ್ಲೂ ಮಾಡಿದ್ದೀನಿ. ಓಕೆ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದ್ರಲ್ಲ, ಅವರೇ ಹೇಳಿದ್ದು ಜೊತೆಲೇ ಮಾಡೋಣ ಇಬ್ರು ಅಂತ. ನನಗೂ ವರ್ಕ್ ಸ್ವಲ್ಪ ಕ್ವಿಟ್ ಮಾಡಿದ್ದೆ, ಜಾಬ್ ಇರಲಿಲ್ಲ ಆ ಟೈಮಲ್ಲಿ. ಹೇಳಿದ್ರು ಇಲ್ಲೇ ಜೊತೆಲೇ ಮಾಡ್ಕೊಂಡಿರು. ಪರವಾಗಿಲ್ಲ, ಪ್ರಾಫಿಟ್ ಎಲ್ಲ? ಚೆನ್ನಾಗಿದೆ. ಇವಾಗ ಅಡುಗೆಯವ್ರು ಇಲ್ಲ ಅಂದ್ರೂ ನೀವೇ ಮ್ಯಾನೇಜ್ ಮಾಡ್ತೀರಾ? ಅಡುಗೆ ಎಲ್ಲ ಬರುತ್ತಾ? ಕೆಲವೊಂದು ಅವರಿದ್ರೆ ಮಾಡ್ಬೋದು, ನನಗೆ ಫುಲ್ಲಾಗಿ ಯಾವುದು ಬರಲ್ಲ. ಹಾಗಾದ್ರೆ ಇವ್ರು ಎಲ್ಲ ಅಡುಗೆನೂ ಮಾಡ್ತಾರೆ? ಕೆಲವೊಂದು ಮಾಡ್ಕೋತಾರೆ. ಓಕೆ. ಆಲ್ರೌಂಡರ್ ಆಗದ ಐಶ್ವರ್ಯ ರೆಡ್ಡಿ. ಫಸ್ಟ್ ಎಲ್ಲ ಟ್ಯೂಸ್ಡೇ ಇವತ್ತು ಲೀವ್ ಇರುತ್ತೆ ನಮ್ಮದು ಪಾರ್ಲರ್. ನನಗೆ ಮಾರ್ನಿಂಗೇ ಕೇಳಿಬಿಡ್ತಾರೆ ಏನು ಬೇಕು, ಫಿಶ್ ಬೇಕಾ ಇಲ್ಲ ಚಿಕನಲ್ಲಿ ಮಾಡಿಕೊಡ್ಬೇಕಾ. ಓಕೆ. ಇಲ್ಲಿ ಮಾತ್ರ ವೆಜ್ಜು, ಹಾಗಾದ್ರೆ ನಿಮಗೆಲ್ಲ ನಾನ್ ವೆಜ್ ಎಲ್ಲ ಮಾಡ್ಕೊಡ್ತಾರೆ? ಹೋಟೆಲ್ ಪ್ಯೂರ್ ವೆಜ್ ಮಾಡೋದು. ಬಟ್ ನಾವು ಹೊರಗಡೆ ಏನಾದ್ರು ಇದ್ರೆ ನಾವು ಹೊರಗಡೆ ತಿನ್ಕೋತೀವಿ. ಬಟ್ ಪ್ಯೂರ್ ವೆಜ್ ಆಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ತುಂಬ ಖುಷಿ ಅನಿಸ್ತು. ಬಿಕಾಸ್ ಯಾಕಂದರೆ ಜನಕ್ಕೆ ಗೊತ್ತಿರಲ್ಲ ನಾವು ಏನೇನು ಮಾಡ್ತಾ ಬರ್ತಿರ್ತೀವಿ. ಬೆಳಗ್ಗೆಯಿಂದ ನಮ್ಮ ಏನು ಆ್ಯಕ್ಟಿವಿಟೀಸ್ ಇರುತ್ತೆ, ನಾವು ಎಲ್ಲೆಲ್ಲಿ ಹೋಗ್ತಾ ಇರ್ತೀವಿ, ಯಾವ ಥರ ಮಾಡ್ತಾ ಇರ್ತೀವಿ, ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಇದನ್ನು ತೋರಿಸ್ತಾರೆ, ನಂಗೆ ತುಂಬ ಖುಷಿ ಅನಿಸುತ್ತೆ. ನಾನು ತುಂಬ ಧನ್ಯವಾದಗಳು ಇಟ್ಕೊಳ್ತೀನಿ ನಿಮಗೆ. ಓಕೆ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳಬೇಕು. ನೀವು ಯಾವತ್ತೂ ಕೂಡ ಭಿಕ್ಷಾಟನೆ ಆಗಿರ್ಬೋದು, ಸೆಕ್ಸ್ ವರ್ಕ್ ಮಾಡಿಲ್ವಾ ನಿಮ್ಮ ಲೈಫಲ್ಲಿ? ಅದು ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ ಮೇಲೆ ಆ ಥರ ಇದಕ್ಕೆ ನಾವು ಹೋಗಿಲ್ಲ ಇದುವರೆಗೂ. ನಂಗೆ ಆ ಥರ ಹೋಗೋ ಇದಕ್ಕೆ ಸಿಕ್ಕಿಲ್ಲ, ಅವಕಾಶ ಸಿಕ್ಕಿಲ್ಲ, ನಾನು ಹೋಗಿಲ್ಲ ಆ ಥರ. ಫ್ಯಾಮಿಲಿ ಸಪೋರ್ಟ್ ಸಿಕ್ತಲ್ಲ, ಅದರಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದುಬಿಟ್ಟಿದ್ದೆ. ನಾನು ಇದಕ್ಕೆ ಹೋಗಿಲ್ಲ ಇದುವರೆಗೂ. ಬಟ್ ನನ್ನ ಗುರು ಅಂತ ಎಲ್ಲ ಇದ್ದಾರೆ. ಸೊ ಬಟ್ ಆದ್ರೆ ನಾನು ಹೋಗಿಲ್ಲ. ಓಕೆ. ನೋಡಿದ್ರಲ್ಲ ಕನ್ನಡಿಗರೇ, ನಮ್ಮ ಕನ್ನಡತಿ, ಅಪ್ಪಟ ಕನ್ನಡತಿ ಐಶ್ವರ್ಯ ರೆಡ್ಡಿ ಅವರು
ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಮನೆಯವರ ಒಂದು ಕುಟುಂಬ ಸಮೇತ ಬೆಂಬಲವನ್ನು ಪಡೆದುಕೊಂಡು ಅವರು ಸಲೂನ್ ಸ್ಟಾರ್ಟ್ ಮಾಡಿದರು. ಅದ್ರ ಜೊತೆಗೆ ಅದನ್ನೇ ಅಪ್ಗ್ರೇಡೇಷನ್ ಮಾಡಿಕೊಂಡು ಯುನಿಸೆಕ್ಸ್ ಸಲೂನು, ಸ್ಪಾ ಮತ್ತು ಟ್ಯಾಟೂ ಸೆಂಟರ್ ಕೂಡ ಮಾಡಿದ್ದಾರೆ ಮಲ್ಲೇಶ್ವರಂ ಅಂತ ಆರ್ಟ್ ಸ್ಪಾಟಲ್ಲಿ. ಮತ್ತು ಇಲ್ಲಿ ಐಶೂಸ್ ಕಿಚನ್ ಅಂತ ಒಂದು ಹೋಟೆಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ವೆರೈಟಿ ಫುಡ್ ಎಲ್ಲ ಸಿಗುತ್ತೆ. ನೀವೇನಾದರೂ ಮಲ್ಲೇಶ್ವರಂಗೆ ಬಂದರೆ ಆ ಸಲೂನ್ಗೆ ಹೋಗಿ ನಿಮ್ಮ ಸರ್ವಿಸಸ್ ತೊಗೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಮತ್ತಿಕೆರೆಗೆ ಬಂದರೆ ಐಶೂಸ್ ಕಿಚನ್ ಅಂತ ಬೋರ್ಡ್ ಆಗಿದೆ, ಅಲ್ಲಿ ಬಂದು ಇಲ್ಲಿ ಫುಡ್ನ ಟೇಸ್ಟ್ ಮಾಡ್ಬೋದು. ಪಕ್ಕಾ ವೆಜಿಟೇರಿಯನ್ ಸ್ಟೈಲಲ್ಲಿ ಎಲ್ಲ ರೀತಿಯಂಥ ವೆರೈಟೀಸ್ ಮಾಡಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ಇಲ್ಲಿ ಕಂಟಿನ್ಯೂಸ್ ಸಿಗುತ್ತೆ. ಅದರಲ್ಲಿ ಇವರಿಗೆ ಫ್ಯಾಮಿಲಿಯವರು ಮೈನ್ ಸಪೋರ್ಟ್ ಮಾಡಿದರೆ, ಹಾಗಾಗಿ ಇವರು ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದ್ದು. ಕೊನೆಗೂ ಕೂಡ ಅಪ್ಪ ಮಾತಾಡಿಲ್ಲ ಅನ್ನೋದು ಒಂದು ಕಾಡ್ತಾ ಇದೆ ಅನ್ನೋದು ಬಿಟ್ಟರೆ, ಇವ್ರ ಅಮ್ಮ ಆಗಿರ್ಬೋದು, ಇವರ ಮಾವ ಆಗಿರ್ಬೋದು, ಇವ್ರ ಫ್ಯಾಮಿಲಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿ ಇವರ ಬೆನ್ನೆಲುಬಾಗಿ ನಿಂತಿರೋದ್ರಿಂದ ಐಶ್ವರ್ಯ ಅವರು ಈ ರೀತಿಯಾಗಿ ಒಂದು ಸಾಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಐಶ್ವರ್ಯ ಅವರ ಬಗ್ಗೆ, ಐಶ್ವರ್ಯ ಅವರ ಲೈಫ್ ಹಿಸ್ಟ್ರಿನ ಮಾಡೋ ಉದ್ದೇಶನ ಫಸ್ಟೇ ಹೇಳಿದ್ದೀನಿ. ಈ ರೀತಿಯಾಗಿ ಅಂತ ಮಂಗಳಮುಖಿ ಕಮ್ಯುನಿಟಿಯವರು ಅನ್ಯ ಮಾರ್ಗಗಳನ್ನ ಹಿಡಿತಾ ಇದ್ದಾರೆ. ಸಮಾಜದಲ್ಲಿ ನಾವು ಬಂದು ಏನಾದರೂ ಒಂದು ಸ್ಟಾರ್ಟ್ ಮಾಡಿದರೆ ಎಲ್ಲಿ ಜನ ಏನಂತಾರೋ, ಅಕ್ಕಪಕ್ಕದವ್ರು ಏನು ಹೇಳ್ತಾರೋ, ಅಥವಾ ನಮ್ಮ ಸುತ್ತಮುತ್ತಲಿನವರು, ನಮ್ಮ ಬಂಧು ಬಳಗ ಏನು ಹೇಳುತ್ತೋ ಅಂತ ಹಿಂಜರಿದು ಮೇನ್ ಸ್ಟ್ರೀಮಿಗೆ ಬರ್ತಲೇ ಇಲ್ಲ. ಅಂಥವ್ರಿಗೋಸ್ಕರನೇ ನಾನು ಐಶ್ವರ್ಯ ರೆಡ್ಡಿ ಬದುಕು ಮಾದರಿ ಆಗುತ್ತೆ ಅಂತ ಹೇಳಿ ಇವ್ರನ್ನ ಹುಡುಕೋ ಒಂದು ಸಂದರ್ಶನ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಐಶ್ವರ್ಯ ಬದುಕು, ಮನದ ಕತೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಮಂಗಳಮುಖಿಯರ ಪರಿಚಯನ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ಸ್ ಮಾಡಿ. ನಿಮ್ಮ ಊರಲ್ಲಿ ಯಾರಾದರೂ ಕೂಡ ಟ್ರಾನ್ಸ್ಜೆಂಡರ್ ಉತ್ತಮವಾಗಿ ಸ್ವಂತ ಇಂಡಿಪೆಂಡೆಂಟಾಗಿ ಒಂದು ಜೀವನ ಕಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ನೀವು ಕಮೆಂಟ್ಸ್ ಮಾಡಿ. ಜಸ್ಟ್ ನಾವು ಅಲ್ಲಿಗೆ ಬಂದು ಅವರ ಬದುಕಿನ ಕಥೆಯನ್ನು ನಮ್ಮ ಡಿಜಿಟಲ್ ಮಾಧ್ಯಮದ ಮೂಲಕ ಪ್ರಸಾರ ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ, ಕರ್ನಾಟಕದ ಪ್ರತಿ ಮನಗಳಲ್ಲೂ ಕೂಡ ಇವರ ಕಮ್ಯುನಿಟಿಯವರ ಜೀವನ ಯಾವ ರೀತಿ ಇದೆ ಅಂತ ಹೇಳಿ, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕೂಡ ಸಪೋರ್ಟ್ ಮಾಡಬೇಕು ಇಂಥವ್ರಿಗೆ. ನಮ್ಮ ಹೋಟೆಲ್ಗೆ ಬಂದಿದ್ರೆ ಟೇಸ್ಟ್ ಮಾಡಬೇಡ, ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹೋಗಿ. ಖಂಡಿತ ಇವತ್ತಿನ ಸ್ಪೆಷಲ್ ವಾಂಗಿಬಾತ್ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಓಕೆ, ಐಶ್ವರ್ಯ ಅವರ ಹೋಟೆಲಲ್ಲಿ ಐಶು ಕಿಚನ್ನಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಅದಕ್ಕೆ ಜಾಸ್ತಿ ಮಸಾಲ ಹಾಕಿಲ್ಲ, ಮನೇಲಿ ಮಾಡೋ ರೀತಿ ಇದೆ. ಮನೆ ಟೇಸ್ಟೇ ಇರುತ್ತೆ, ಬಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಜನಕ್ಕೆ ಮನೆ ಊಟ ಥರ. ವಾವ್, ಸಖತ್ತಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಮತ್ತೆ ನೀವು ಟೇಸ್ಟ್ ಮಾಡಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.